ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ಇವತ್ತು ಮಂಡೇ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಲ್ಲ, ನನ್ನ ಸೋಮವಾರದ ದಿನಚರಿ ಹೇಗಿರುತ್ತೆ ಅಂತ ನಾನು ಈ ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಬನ್ನಿ, ನನ್ನ ಮಂಡೇ ಲಾಗ್ ಹೇಗಿರುತ್ತೆ ಅಂತ ನೋಡಿರಂತೆ. ಸೊ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕೋ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಬನ್ನಿ ಇವತ್ತಿನ ಲಾಗ್ಗೆ ಹೋಗೋಣ. ಹೆಲೋ ಫ್ರೆಂಡ್ಸ್, ಇವತ್ತು ಮಂಡೇ ಲಾಗ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಅದು ಕೂಡ ಮಾರ್ನಿಂಗ್ 7:30ಇಂದ 10 o'clockವರೆಗೂ, ಅಂದರೆ ನನ್ನ ಹಸ್ಬೆಂಡ್ನ ಕೆಲಸಕ್ಕೆ ಕಳಿಸೋವರೆಗೂ ನನ್ನ ಮಾರ್ನಿಂಗ್ ರೂಟೀನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಬೆಳಿಗ್ಗೆ ಎದ್ದಿದ ತಕ್ಷಣ ನಾನು ಮಾಡೋ ಮೊದಲನೇ ಕೆಲಸ ಹೊರಗಡೆ ಕಸ ಗುಡಿಸ್ಬಿಡೋದು. ಸೊ ಇವಾಗ ನಾನು ಹೊರಗಡೆ ಕಸ ಗುಡಿಸ್ತಾ ಇದ್ದೀನಿ. ಮೊದಲಷ್ಟು ಕಸ ಬೀಳೋದಿಲ್ಲ ಇವಾಗ, ಯಾಕಂದರೆ ಮೊದಲು ಚಪ್ಪರ ಇತ್ತು, ಅದ್ರದ್ದು ಎಲೆಗಳೇ ಜಾಸ್ತಿ ಬೀಳ್ತಾಯಿತ್ತು. ಇವಾಗ ಅದೇನು ಪ್ರಾಬ್ಲಮ್ ಇಲ್ಲ, ಅಷ್ಟೇನು ಧೂಳು ಬರಲ್ಲ. ದಿನ ಕಸ ಗುಡಿಸಿ ಬಿಟ್ಬಿಡ್ತಾಯಿದ್ದೆ. ಇನ್ಮೇಲೆ ನಾನು ದಿನ ರಂಗೋಲಿ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ದಿನ ಆಗಿಲ್ಲ ಅಂದರೂ ಮೇನ್ ಡೇಸ್ ಇರುತ್ತಲ್ವ, ನಾವು ಪೂಜೆ ಮಾಡೋ ಡೇಸು, ಆವಾಗಾದರೂ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ದಿವಸ ಹುಷಾರಿರ್ಲಿಲ್ವಲ್ಲ, ಅದಕ್ಕೆ ನಾನು ಅಷ್ಟು ಬೇಗ ಇದ್ದು ಹೊರಗಡೆ ನಾನು ರಂಗೋಲಿ ಎಲ್ಲ ಹಾಕ್ತಾ ಇರಲಿಲ್ಲ. ಸೊ ಇವತ್ತು ಹಾಕ್ತಾಯಿದ್ದೀನಿ, ಅದನ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಎಲ್ಲದಕ್ಕಿಂತ ಹೆಲ್ತ್ ಇಂಪಾರ್ಟೆಂಟು. ಸೊ ಹೆಲ್ತ್ ಚೆನ್ನಾಗಿದ್ದರೆ ನಾವು ಏನು ಬೇಕಾದರೂ ಮಾಡ್ಬೋದು. ಸೊ ಅದಕ್ಕೆ ನಾನು ಅಷ್ಟು ದಿವಸ ಹೊರಗಡೆ ರಂಗೋಲಿ ಹಾಕ್ತಾ ಇರಲಿಲ್ಲ. ಮನೆ ಮುಂದೆ ಮಾತ್ರ ರಂಗೋಲಿ ಹಾಕ್ಕೊತಾ ಇದ್ದೆ, ಅದೇ ಮನೆ ಬಾಗಿಲ ಹತ್ರ. ನನಗೆ ತುಂಬ ಬೇಗ ಎದ್ದು ಎಲ್ಲ ಕೆಲಸಗಳು ಮುಗಿಸ್ಬೇಕಂತ ತುಂಬಾ ಇಷ್ಟ. ಆದರೆ ಏನು ಮಾಡೋದು, ನಾನು ಬೇಗ ಎದ್ದಷ್ಟು ಕೋಲ್ಡ್ ಜಾಸ್ತಿ ಆಗುತ್ತೆ ನನಗೆ. ಸೊ ನನಗೆ ಕೋಲ್ಡ್ ಜಾಸ್ತಿ ಆದರೆ ಮತ್ತೆ ಮೂಗು ಕಟ್ಟುತ್ತೆ, ಬ್ರೀತಿಂಗ್ ಪ್ರಾಬ್ಲಮ್ ಆಗುತ್ತೆ. ಸೊ ಈ ಪ್ರಾಬ್ಲಮ್ ಇರೋದ್ರಿಂದ ನಾನು ಅರ್ಲಿ ಮಾರ್ನಿಂಗ್ ಎದ್ದೊಳಕ್ಕೆ ಆಗ್ತಾಯಿಲ್ಲ. ಮೊದಲಾದರೆ 5 ಗಂಟೆಗೆ ಎದ್ದೊಳ್ತಾ ಇದ್ದೆ. 1 ತಿಂಗಳು ನಂಗೆ 5 ಗಂಟೆಗೆ ಎದ್ದೆ ಅಷ್ಟೇ. ಆಮೇಲೆ ಆಗಲಿಲ್ಲ ನನಗೆ. ಆವಾಗಲೇ ಬ್ರೀತಿಂಗ್ ಪ್ರಾಬ್ಲಮ್ ಜಾಸ್ತಿ ಆಯಿತು. ಅದಕ್ಕೆ 7:30ಗೆ ನಾನು ಇವಾಗಿಂದ ಎದ್ದೊಳ್ತಾ ಇರೋದು. ಹುಷಾರಿಲ್ದಾಗ 8 ಗಂಟೆಗೆ ಎದ್ದೊಳ್ತಾ ಇದ್ದೆ. ಇವಾಗ ನಾನು ಸಿಂಪಲ್ಲಾಗಿ ರಂಗೋಲಿ ಹಾಕ್ತಾಯಿದ್ದೀನಿ. ಇಲ್ಲೊಂದು ದೊಡ್ಡ ರಂಗೋಲಿ, ಹಾಗೆ ಸೊ ಇಲ್ಲೊಂದು ಚಿಕ್ಕ ರಂಗೋಲಿ ಹಾಕೋಣ ಅಂತ ಇಲ್ಲೂ ಕೂಡ ಒಂದು ಚಿಕ್ಕ ರಂಗೋಲಿ ಹಾಕ್ಕೊತಾ ಇದ್ದೀನಿ. ಹಾಗೆ ನಾನು ರಂಗೋಲಿ ಹಾಕುವಾಗ ವಿಡಿಯೋ ರೆಕಾರ್ಡ್ ಆಗ್ತಾಯಿದೆಯಾ ಇಲ್ವಾ ಅನ್ನೋದು ಒಂದು ಡೌಟ್ ಬಂತು. ಅದಕ್ಕೆ ನೋಡಿಕೊಂಡೆ ವಿಡಿಯೋ ರೆಕಾರ್ಡ್ ಆಗ್ತಾಯಿದೆ. ಇಲ್ಲಾಂದರೆ ಇಷ್ಟೊತ್ತವರೆಗೂ ಮಾಡಿದ್ದು ವೇಸ್ಟ್ ಆಗ್ತಾಯಿತ್ತು. ಅಂದರೆ ವೇಸ್ಟ್ ಅಂದರೆ ರಂಗೋಲಿ ಹಾಕೋದು ವೇಸ್ಟ್ ಆಗ್ತಾಯಿರಲಿಲ್ಲ, ಬಟ್ ಅದೇ ಟೈಮಲ್ಲಿ ವೀಡಿಯೋನೂ ಮಾಡ್ಕೊತಾ ಇದ್ನಲ್ಲ, ಸೊ ಅದು ಒಂದು ಸ್ವಲ್ಪ ಮಿಸ್ ಆಗ್ತಾಯಿತ್ತು. ಇವಾಗ ವೀಡಿಯೋ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಅಂತ ಅನಿಸಿದೆ ಅದಕ್ಕೆ. ಸೊ ಸಿಂಪಲ್ಲಾಗಿ ಹಿಂಗೆ ರಂಗೋಲಿ ಹಾಕಿದ್ದೀನಿ. ನಾನು ಬೇಗ ಬಾಗಿಲು ಹಾಕ್ಬಿಡ್ತೀನಿ, ಇಲ್ಲ ಅಂತಂದರೆ ಏನಾಗುತ್ತೆ ಹೇಳಿ, ಕಪ್ಪೆಗಳೆಲ್ಲ ಬಂದುಬಿಡುತ್ತೆ ಒಳಗಡೆ. ಇವಾಗ ಮನೆ ಬಾಗಿಲಿಗೂ ನಾನು ಸಿಂಪಲ್ಲಾಗಿ ರಂಗೋಲಿ ಹಾಕ್ಕೊತಾ ಇದ್ದೀನಿ. ನಾನು ಇವಾಗ ಅರಿಶಿನ ಕುಂಕುಮ ಇಡಲ್ಲ. ಸ್ನಾನ ಆದಮೇಲೆ ದೇವ್ರ ಪೂಜೆ ಮಾಡ್ತೀನಲ್ಲ, ಆ ಟೈಮಲ್ಲೇ ಅರಿಶಿನ ಹೂವು ತಗೊಂಡು ಬಂದು ಬಾಗಿಲಿಗೆ ಇಡ್ತೀನಿ. ನನ್ನ ಮಗಳು ಮಲಗಿದ್ದಾಳೆ, ಇಲ್ಲ ಅಂದಿದ್ರೆ ರಂಗೋಲಿ ಹಾಕಕ್ಕೆ ಬಿಡ್ತಾ ಇರಲಿಲ್ಲ. ನಾನು ಇಲ್ಲಿ ಏನೋ ಹಾಕೋಕ್ಕೆ ಹೋದೆ, ಹೆಂಗೋ ಬಂದುಬಿಡ್ತು ರಂಗೋಲಿ. ನಾನಂತೂ ತುಂಬ ಕಲಿಬೇಕು ರಂಗೋಲಿನ ಅಂತ ಅಂದ್ಕೊಂಡಿದ್ದೀನಿ. ಸೊ ಒಳ್ಳೊಳ್ಳೆ ಡಿಸೈನ್ ಕಲಿಬೇಕು ಇನ್ಮೇಲೆ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಫ್ರೆಂಡ್ಸ್, ನನ್ನ ಮೈದ ನೆನ್ನೆ ಸಾಯಂಕಾಲನೇ ಹೋದ ಅವನು ಊರಿಗೆ, ಅಂದರೆ ಅವ್ರ ಮನೆಗೆ. ಸೊ ಒಬ್ಬರು ಕಮೆಂಟಲ್ಲಿ ಕೇಳಿದ್ರಿ, ನಿಮ್ಮ ಮೈದ ಇಷ್ಟು ದಿವಸ ಎಲ್ಲಿದ್ದರು, ನಿಮ್ಮ ಜೊತೆಗಿರಲ್ವಾ ಅಂತ ಕೇಳಿದ್ರು. ನಮ್ಮ ಮೈದ ನಮ್ಮ ಜೊತೆಗಿರಲ್ವಾ, ಏನು ಕತೆ, ಏನು ಪ್ರಾಬ್ಲಮ್ಮು ಏನು ಅಂತ ಹೇಳ್ತೀನಿ. ಸೊ ನಾವೇನೋ ಕರೆದ್ವಿ ಜೊತೆಗಿರೋಕ್ಕೆ. ಬಟ್ ಏನಿದೆ ಅಂತಂದರೆ, ಅಜ್ಜಿ ಇದ್ದಾರೆ ಒಬ್ಬರು, ಅಂದರೆ ನನ್ನ ಮಾವ ಇದ್ದಾರಲ್ಲ, ಹರ್ಷವ್ರಪ್ಪ, ಅದೇ ಹರ್ಷು ಚಂದವ್ರಪ್ಪ, ಅವರಮ್ಮ ಇದ್ದಾರೆ. ಸೊ ಅವ್ರನ್ನ ಅವ್ರ ಮಕ್ಕಳು ಯಾರೂ ನೋಡ್ಕೊತಾ ಇಲ್ಲ ಸರಿಯಾಗಿ. ಅದಕ್ಕೆ ಇವರೇ ನೋಡ್ಕೊತಿದ್ದಾರೆ ಮೊಮ್ಮಕ್ಕಳಾಗಿ. ಸೊ ಇವರು ಕೂಡ ಚಿಕ್ಕ ವಯಸ್ಸಲ್ಲಿ ಅಜ್ಜಿ ನೋಡ್ಕೊಂಡಿದ್ರು ಅನ್ನೋ ಕಾರಣಕ್ಕೆ ಇವರು ನೋಡ್ಕೊತಾ ಇದ್ದಾರೆ ಇವಾಗ. ಇಷ್ಟು ದಿವಸ ಮದುವೆಗಿಂತ ಮುಂಚೆ ಹರ್ಷು ಚಂದು ಇಬ್ಬರು ನೋಡ್ಕೊತಾ ಇದ್ರು. ಇವಾಗ ಹರ್ಷು ಮದುವೆ ಆದಮೇಲೆ ಇಲ್ಲಿ ಹೊಸ ಮನೆ ಕಟ್ಕೊಂಡು ಇಲ್ಲಿ ಬಂದಮೇಲೆ
ಇವಾಗ ಚಂದುನೇ ನೋಡ್ಕೊತಿದ್ದಾನೆ. ಸೊ ನಾನಿವತ್ತು ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನಾನು ಟೊಮೊಟೊ ಬಾತ್ ಮಾಡಬೇಕು ಅಂತ ಅಂದ್ಕೊಂಡೆ. ಅದು ಮಾಡೋಣ ಸ್ನಾನ ಮಾಡ್ಕೊಂಡು ಬಂದು ಅಂತ ಅಂದ್ಕೊಂಡೆ. ನಾನು ಸ್ನಾನ ಮಾಡಿ ಪೂಜೆ ಮಾಡಿ ಮತ್ತೆ ಟೊಮೊಟೊ ಬಾತ್ ಎಲ್ಲ ಮಾಡೋದು ಲೇಟ್ ಆಗುತ್ತೆ ಅಂತ ನನ್ನ ಹಸ್ಬೆಂಡು ವೆಯ್ಟ್ ಮಾಡ್ದಿರ ನನಗೂ ಹೇಳ್ದಿರ ಅವರೇ ಟೊಮೊಟೊ ಬಾತ್ ಮಾಡಿಬಿಟ್ಟಿದ್ದಾರೆ. ನಾನು ಸ್ನಾನ ಮಾಡ್ತಿದ್ದಾಗ ಬಂದು ನಾನು ಮಾಡಿಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರು. ಸರಿ ಆಯಿತು, ವೀಡಿಯೋ ಆದರೂ ಮಾಡ್ಕೊಳ್ಳಿ ಅಂದಿದ್ದಕ್ಕೆ ವೀಡಿಯೋ ಮಾಡ್ಕೊಂಡಿದ್ದಾರೆ. ಪಾಪ ಅವರು ಕಷ್ಟಪಟ್ಟು ನೋಡಿ ಅಡುಗೆ ಮಾಡ್ತಾನೆ ವೀಡಿಯೋ ಮಾಡಿದ್ದಾರೆ. ಸೊ ಇವಾಗ ಕಲ್ಲುಪ್ಪು ಹಾಕ್ತಾಯಿದ್ದಾರೆ. ನಾನು ಮಾಡೋಣ ಅಂದ್ಕೊಂಡಿದ್ದೆ. ಸ್ನಾನ ಮಾಡಿ ಬಂದಿದ್ದ ತಕ್ಷಣ ನಾನು ಟೊಮೊಟೊ ಬಾತೇ ಮಾಡೋಣ ಅಂದ್ಕೊಂಡೆ. ಬಟ್ ನನ್ನ ಹಸ್ಬೆಂಡೇ ಮಾಡಿಬಿಟ್ರು. ನಾನಿವಾಗ ಸ್ನಾನ ಮಾಡಿಕೊಂಡು ಬಂದೆ. ಸೊ ಬಂದಿದ್ದ ತಕ್ಷಣ ಗಮ್ ಅಂತ ಸ್ಮೆಲ್ ಬರ್ತಾಯಿತ್ತು. ಕುಕ್ಕರ್ಗೆ ಇಟ್ಬಿಟ್ಟಿದ್ರು. 3 ವಿಷಲ್ ಆಯಿತು ನಾನು ಬಂದಿದ್ದ ತಕ್ಷಣ. ಇವಾಗ ನನ್ನ ಹಸ್ಬೆಂಡು ಹೋಗ್ತಿದ್ದಾರೆ ಸ್ನಾನಕ್ಕೆ. ಸೊ ಇದಾದಮೇಲೆ ನಾನು ಪೂಜೆ ಮಾಡೋಣ ಅಂತ ನೆಕ್ಸ್ಟು ಪೂಜೆ ರೂಮ್ಗೆ ಬಂದಿದ್ದೀನಿ, ದೇವ್ರ ಮನೆಗೆ. ನನ್ನ ಮಗಳು ಎದ್ದು ಬಂದುಬಿಟ್ಲು. ಸೊ ಅವಳು ಇಲ್ಲೇ ಆಟ ಆಡ್ಕೊತಾಳೆ. ಅವರಪ್ಪ ಇಲ್ವಲ್ಲ, ಸ್ನಾನಕ್ಕೆ ಹೋಗಿದ್ದಾರಲ್ವ, ಅದಕ್ಕೆ ನನ್ನ ಜೊತೆನೇ ಇದ್ದಾಳೆ. ಸೊ ನಾನಿಲ್ಲಿ ಕುಂಕುಮ ಹುಡುಕ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಅರ್ಶಿನ ಕುಂಕುಮ ಎಲ್ಲ ಅಲ್ಲಿ ಇಲ್ಲಿ ಇಟ್ಬಿಟ್ಟಿದ್ದಾರೆ. ಪೂಜೆ ಎಲ್ಲ ಆಯಿತು. ಇವಾಗ ನಾನು ಅರ್ಶಿನ ಕುಂಕುಮ ಇಟ್ಕೊತಾ ಇದ್ದೀನಿ. ಹಾಗೆ ನನ್ನ ಮಾಂಗಲ್ಯ ಸರಕ್ಕೂ ಅರ್ಶಿನ ಕುಂಕುಮ ಇಟ್ಕೊತೀನಿ. ಇವತ್ತು ಸೋಮವಾರ ನನಗೆ ಸ್ಪೆಷಲೇ. ಸೊ ತುಂಬ ದಿವಸದಿಂದ ನಾನು ಬೇಗ ಇದ್ದು ದೇವ್ರ ಪೂಜೆ ಮಾಡಬೇಕು ಅಂತ ಅಂದ್ಕೊತಾ ಇದ್ದೆ. ಇವತ್ತು ಮಾಡಿದ್ದೀನಿ. ಇಷ್ಟು ದಿವಸ ಹೇಳ್ತಿಲ್ಲ ಅನ್ನೋದೇ ಒಂದು ನೆಪ ಆಗಿಬಿಟ್ಟಿತ್ತು. ನಾನು ತುಂಬ ರೆಸ್ಟ್ ತಗೊಂಡು ನಾನು ಸೋಂಬೇರಿ ಆಗಿಬಿಟ್ಟಿದ್ದೆ. ಅದೇನೋ ಜಾಸ್ತಿ ಮಲಗಿದಷ್ಟು ತುಂಬ ಸೋಂಬೇರಿ ಆಗಿಬಿಡ್ತೀವಿ. ಸೊ ಇವಾಗೆಲ್ಲ ಸರಿ ಹೋಗಿದೆ ಅನಿಸಿದೆ. ಅದಕ್ಕೆ ನಾನು ದಿನ ಪೂಜೆ ಮಾಡೋಣ, ಆ್ಯಕ್ಟಿವ್ ಆಗಿರೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮಗಳು ಕುಂಕುಮ ಇಟ್ಲು ನೋಡಿ ಅವಳು ಕುಂಕುಮ ಇಟ್ಕೊಳ್ಳೋಕ್ಕೆಲ್ಲ ಹೋಗ್ತಾಳೆ. ಸೊ ದೇವ್ರ ಕೈ ಮುಗಿಯೋಕ್ಕೆ ಸರಿಯಾಗಿ ಬಿಡ್ತಾಯಿಲ್ಲ. ಸೊ ಜಾಸ್ತಿ ಏನೋ ನಾನು ದೇವ್ರ ಹತ್ರ ಎಲ್ಲ ಕೇಳ್ಕೊಳ್ಳಲ್ಲ. ದೇವ್ರಿಗೆ ಗೊತ್ತು ನಮ್ಮ ಮನಸ್ಸಲ್ಲಿ ಏನಿದೆ ಅಂತ. ದೇವ್ರಿಗೆ ಕಾಪಾಡಪ್ಪ ಅಂತ ಕೇಳ್ಕೊ ಅಂತ ಹೇಳ್ತಾ ಇದ್ದೀನಿ ಮಗಳಿಗೆ. ಅವಳು ಸ್ವಲ್ಪ ಮೂಡಿ ಆ ಕಡೆ ಗಮನ ಬರ್ತಾಯಿಲ್ಲ. ಕುಂಕುಮ ಇಟ್ಕೊಬೇಕು ಅನ್ನೋ ಕಡೆನೇ ಇದೆ ಅವಳ ಗಮನ. ಸೊ ಕುಂಕುಮ ಹೆಂಗೆ ಇಟ್ಟಿದ್ದಾಳೆ ನೋಡಿ, ತುಂಬ ದೊಡ್ಡದಾಗಿ ಇಟ್ಟಿದ್ದಾಳೆ. ಆಮೇಲೆ ನಾನು ಹೇಳಿದ್ನಲ್ಲ ಫ್ರೆಂಡ್ಸ್, ಅಜ್ಜಿ ನೋಡ್ಕೊತಾ ಇದ್ದಾರೆ ಅಂತ. ಸೊ ಅವ್ರ ಮಗಳು ಇದ್ದಾರೆ, ಅಜ್ಜಿನ ಮಗಳನ್ನ ಇಬ್ಬರನ್ನೂ ನೋಡ್ಕೊತಾ ಇದ್ದಾನೆ ಚಂದು. ಇಷ್ಟು ದಿವಸ ಅವ್ರು ನೋಡ್ಕೊಂಡಿದ್ರು, ಇವಾಗ ಇವ್ರು ನೋಡ್ಕೊತಾ ಇದ್ದಾನೆ. ಅವ್ನು ಶಾಪ್ ಇಟ್ಟಿದ್ದಾನಲ್ಲ, ಸೊ ಆ ಶಾಪಲ್ಲಿ ಬರೋ ಮಂತ್ಲಿ ಅಮೌಂಟು ಏನಿದೆಯೋ ಅದರಲ್ಲಿ ಮನೆ ನಡೆಸ್ತಾ ಇದ್ದಾನೆ. ಪರವಾಗಿಲ್ಲ, ಒಂದು ಮನೆ ನೋಡ್ಕೊತಾ ಇದ್ದಾನೆ. ಒಂದು ಸ್ವಲ್ಪ ಹೆಮ್ಮೆ ಇದೆ, ಪರವಾಗಿಲ್ಲ ದೊಡ್ಡದು ಮನೆ ನೋಡ್ಕೊತಿದ್ದಾನೆ ಅಂತ. ಈಗ ನೋಡಿ ದೇವ್ರ ಪೂಜೆ ಎಲ್ಲ ಆಯಿತು. ಇವಾಗ ಅಡುಗೆ ಮನೆಗೆ ಹೋಗ್ತಾ ಇದ್ದೀನಿ. ಟೊಮೊಟೊ ಬಾತ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಆರಿದೆಯಾ ಕುಕ್ಕರು ಅಂತ. ಸೊ ಕುಕ್ಕರ್ ಆರಿದೆ. ನನ್ನ ಹಸ್ಬೆಂಡ್ ಬರೋಷ್ಟೊತ್ತಲ್ಲಿ ಬಾಕ್ಸ್ಗೆ ಹಾಕ್ಕೊಡ್ಬೇಕು. ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೊ ಈ ಡಿಸೈನ್ ಟ್ರೀನ ಚೆನ್ನಾಗಿದೆ ನೋಡಿ. ಇಲ್ಲಿ ಟ್ರೀ ಇದೆ, ಮತ್ತು ಇಲ್ಲಿ ಸೊ ಈ ಥರ ಪಂಜರ ಇದೆ. ಅಪ್ಪ ಹೇಳಿದ್ರು ಈ ಥರ ಪಂಜರ ಇರೋದನ್ನ ತರಿಸ್ಬಾರ್ದಿತ್ತು, ಅದಿಟ್ಟರೆ ಅಷ್ಟು ಒಳ್ಳೇದಲ್ಲ, ಚೆನ್ನಾಗಿರಲ್ಲ ಅಂತ ಹೇಳಿದ್ರು. ಬಟ್ ನಾವೇನು ಮಾಡಿದ್ದೀವಿ, ತರಿಸ್ಬಿಟ್ಟಿದ್ದೀವಿ. ಸೊ ಅಣಸು ಕೂಡ ಅಣಿಸ್ಬಿಟ್ಟಿದ್ದೀವಿ. ಸೊ ಇನ್ನೇನು ಮಾಡೋಕ್ಕಾಗಲ್ಲ. ಬಟ್ ಹೆಂಗೆ ತಿಳ್ಕೊಬೋದು ಅಂದರೆ, ಇಲ್ಲಿ 2 ಲವ್ ಬರ್ಡ್ಸ್ನ ಈ ಬರ್ಡು, ಸೊ ಈ ಬರ್ಡು ಫ್ರೆಂಡ್ ಅಂತ ಈ 2 ಲವ್ ಬರ್ಡನ್ನ ಈ ಬರ್ಡು ಫ್ರೀ ಮಾಡ್ತಾಯಿದೆ, ಬಿಡುಗಡೆ ಮಾಡ್ತಾಯಿದೆ. ಸೊ ಹೊರಗಡೆ ಕರ್ಕೊಂಬರ್ತಾಯಿದೆ ಲವ್ ಬರ್ಡ್ಸ್ನ ಅಂತ ನೀವು ಅಂದ್ಕೊಳ್ಳಿ. ನಾನು ಬ್ಯಾಕ್ ಕ್ಯಾಮ್ರಾದಲ್ಲೂ ಕೂಡ ತೋರಿಸ್ತೀನಿ. ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಾನು ಮೀಶೋದಲ್ಲಿ ತೊಗೊಂಡೆ, ಇದು ಚೆನ್ನಾಗಿರುತ್ತೆ ಅಂತ. ಸೊ ಇನ್ನು ವೈಟ್ ಗೋಡೆಗೆ ಇದಿದ್ದರೆ ಇನ್ನೂ ಚೆನ್ನಾಗಿರೋದು, ಒಳ್ಳೆ ಲುಕ್ ಚೆನ್ನಾಗಿ ಕಾಣಿಸಿರೋದು. ಸೊ ನಮ್ಮದು ಬೇರೆ ಥರ ಗೋಡೆ. ಫ್ರೆಂಡ್ಸ್, ನಿಜಕ್ಕೂ ಹೇಳಬೇಕಂದ್ರೆ ರೂಮಲ್ಲಿ ಈ ಥರ ಡಿಸೈನ್ ಆಗಿರೋಂಥ ಟ್ರೀ ಇಟ್ಮೇಲೆ ಅಂತೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಕಚ್ಚಬಾರ್ದು, ಕಚ್ಚಿದ್ರೆ ಬಲ್ಲು ನೊಟ್ಟೋಯ್ತು.
ಏನಮ್ಮ ಅದು ಮುಜ್ಜ ಏನದು ನಿನ್ನ ಕೈಯಲ್ಲಿರೋದು ಏನಮ್ಮ ಹಾಂ ಇನ್ನೊಂದ್ಸರಿ ಹೇಳು ಒಂದೇ ಸರಿ ಹೇಳೋದಾ ಹೇಳು ಕ್ಲೀನಾಗಿ ಏನದು ಕೈಯಲ್ಲಿರೋದು ಬಲೂನು ಹೇಳು ಬಲೂನು ಏನಮ್ಮ ನಿನ್ನ ಕೈಯಲ್ಲಿರೋದು ಏನದು ಏನದು ನಿನ್ನ ಕೈಯಲ್ಲಿರೋದು ಏನಿದು ವೆರಿ ಗುಡ್ ಕಾಫಿ ಬೇರೆ ಪಿಪಿ ಬೇರೆ ಹೇಳು ಪಾಪಿ ಅಂತೆ ಪಿಪಿ ಬೆಲೂನ್ ಹೊಡಿತಾರಾ ಏನಮ್ಮ ಅದು ಪಿ ಅನ್ನು ಭುಜ ಪಿ ಅನ್ನು ಅಯ್ಯೋ ವಿಡಿಯೋ ಮಾಡ್ತಿರೋದು ಕುಡಿತಿರೋದು ಪಿ ಅನ್ನು ಬಾ ಜಿಯ ಕುಡಿ ಅಂತ ಬಾ ಜಿಯ ಕುಡ್ದಾ ಇಲ್ಲ ಕುಡಿಲಿಲ್ಲ ಕೊಟ್ಟೆ ಕೊಟ್ಟರು ಕುಡ್ದಿಲ್ವಾ ನೀನು ಹಾಂ ಬಿಕ್ಕಳಿಕೆ ಬಂದಾಗ ನೀರು ಕುಡಿಬೇಕಮ್ಮ ಚಿನ್ನಿ ಏನದು ನಿನ್ನ ಕೈಯಲ್ಲಿರೋದು ಹೇಳು ಇವಾಗ ಏನು ನಿನ್ನ ಕೈಯಲ್ಲಿರೋದು ಏನದು ನಿನ್ನ ಕೈಯಲ್ಲಿರೋದೇನು ಬಲ್ಲನ ಪಿ ಅನ್ನು ಪಿ ಅನ್ನಮ್ಮ ಹೆಂಗನ್ನೋದು ನೀನು ಪಿ ಅನ್ನು ಹೋಗಮ್ಮ ಏನು ಹೇಳಲ್ಲ ನೀನು ಹೇಳ್ಕೊಟ್ಟಿದ್ದು ಸೊ ಫ್ರೆಂಡ್ಸ್ ಟೊಮೊಟೊ ಬಾತ್ ರೆಡಿಯಾಗಿದೆ ನನ್ನ ಹಸ್ಬೆಂಡ್ ಹೇಗೆ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ಸೋಯಾ ಎಲ್ಲ ಹಾಕಿ ಮಾಡಿದ್ದಾರೆ ನೋಡ್ಬೋದು ಟೊಮೊಟೊ ಬಾತ್ ಎಲ್ಲ ರೆಡಿಯಾಗಿದೆ ಇವಾಗ ನಾನು ಅವ್ರಿಗೆ ಬಾಕ್ಸ್ಗಳು ಕೂಡ ಹಾಕ್ಕೊಡ್ತಾ ಇದ್ದೀನಿ ಸೊ ಬಿಸಿ ಬಿಸಿ ಟೊಮೊಟೊ ಬಾತು ಅವ್ರಿಗೆ ನನ್ನ ಹಸ್ಬೆಂಡ್ಗೆ ತುಂಬ ಆತರ ಅಡುಗೆ ಆಗಿದ ತಕ್ಷಣ ಹೊರಡಬೇಕು ಅದಕ್ಕೆ ಬೇಗ ರೆಡಿ ಮಾಡಿಬಿಟ್ಟಿದ್ದಾರೆ ಅವಳು ಇಟ್ಟಿರೋದು ಪಾಪು ಮನೆ ಕುಂಕುಮ ಹಾಯ್ ಫ್ರೆಂಡ್ಸ್ ಟೀ ಶರ್ಟ್ ಚೆನ್ನಾಗಿದೆಯಾ ಸೊ ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೆ ನೆನ್ನೆ ಬಂದಿದೆ ಹಾಕ್ಕೊಂಡಿದ್ದಾರೆ ಇವತ್ತು ಹೆಂಗಾಗಿ ಕಾಣ್ತಾ ಇದ್ದಾರೆ ಚೆನ್ನಾಗಿ ಕಾಣ್ತಿದೆ ರೀ ಸೂಪರ್ ಔಟ್ ಆಫ್ ಕಂಟ್ರೋಲ್ ಇದನ್ನೇ ಸೆಲೆಕ್ಟ್ ಮಾಡಿ ಹಾಕೊಂಡಿದ್ದೀರಾ ಚೆನ್ನಾಗಿದೆ ಔಟ್ ಆಫ್ ಕಂಟ್ರೋಲ್ ಹೌದು ನನ್ನ ಹಸ್ಬೆಂಡ್ ಔಟ್ ಆಫ್ ಕಂಟ್ರೋಲ್ ಸೊ ಟೈಮ್ ಆಯ್ತಾ ಬಾಕ್ಸ್ ರೆಡಿ ಇದೆ ಅಮ್ಮ ಅಪ್ಪಗೆ ಬಾಯ್ ಮಾಡು ಅಪ್ಪಗೆ ಇಲ್ಲ ಅಪ್ಪಗೆ ಬಾಯ್ ಮಾಡು ಪಪ್ಪಿ ಕೊಡು ಪಪ್ಪಿ ಸೊ ಫ್ರೆಂಡ್ಸ್ ಬಾಕ್ಸ್ಗೆ ಹಾಕ್ಕೊಟ್ಟಿದ್ದೀನಿ ಇವಾಗ ಹೊರಗಡೆ ಹೋಗ್ತಾ ಇದ್ದಾರೆ ಬಿಸಿ ಇದೆ ರೀ ಹೆಂಗೆ ಎತ್ಕೊಂಡು ಹೋಗ್ತೀರಾ ಆ ಬಾಕ್ಸ್ ಎಲ್ಲಿ ಆ ಬಾಕ್ಸ್ ಇತ್ತಲ್ಲ ಮತ್ತೆ ಇದು ಹೆಂಗೆ ಬಿಸಿ ಎತ್ಕೊಂಡು ಹೋಗೋದು ಟಿಫನ್ ಬಾಕ್ಸು ಬಿಸಿ ಇದೆ ಹೆಂಗೆ ಎತ್ಕೊಂಡು ಹೋಗೋದು ಅಂತಂದರೆ ಹೇಳ್ತಾ ಇದ್ದಾರೆ ಒಂದು ಬಟ್ಟೆಲಿ ಎತ್ಕೊಂಬ ಅಂತ ಸರಿ ಅವ್ರು ಕೊಡೋದಿಲ್ಲ ಯಾವ ಇಲ್ಲಿ ನೋಡಬೇಕು ಬಟ್ಟೆ ಹಾಂ ಒಂದು ರೌಂಡಾ ಹೋಗೋಣೇನೆ ಒಂದು ರೌಂಡ್ ಹೋಗೋಣ ಹೂ ಅಂತೆ ನನ್ನ ಮಗಳು ಸರಿ ಹೋಗೋಣ ಎಲ್ಲ ಹೋಗ್ತಾ ಇದ್ವಿ ಒಂದು ರೌಂಡ್ ಹೊಡ್ಕೊಂಡ್ ಬರ್ತೀವಿ ಅಲ್ಲಿ ನೋಡ್ರಿ ಅವಳು ತಿರುಗಿಸೋದು ನೋಡಿಪ್ಪ ಅವಳ ತಿರುಗಿಸೋದು ಪ್ಲೇನ್ ಕಿಸ್ ಇನ್ನೊಂದ್ಸರಿ ಬಾ ಇನ್ನೊಂದ್ಸರಿ ಕೊಡು ಪ್ಲೇನ್ ಕಿಸ್ ಇನ್ನೊಂದ್ಸರಿ ಪ್ಲೇನ್ ಕಿಸ್ ಕೊಡು ತಾತಾಗೆ ತಿರುಗಿಸಿ ಇವಾಗ ಅಷ್ಟೇ ಹಿಂಗೆ ತಿರುಗಿಸುವ ಓಯ್ ಫ್ರೆಂಡ್ಸ್ ನನ್ನ ಮಗಳೇ ಓಡಿಸ್ತಾವಳೆ ಫ್ರೆಂಡ್ಸ್ ಏನ್ ಧೈರ್ಯ ಪೂಜ ಒಳಗಡೆ ತಿರ್ಗ್ಸೋದು ನೋಡಿಪ್ಪ ತಿರುಗ್ಸು ಈ ಕಡೆಗೆ ತಿರುಗ್ಸು ಲೆಫ್ಟ್ಗೆ ತಿರುಗ್ಸು ತಿರುಗ್ಸೋದು ನೋಡ್ದಾ ಒಂಚೂರು ಕೈ ಬಿಡಮ್ಮ ಒಂಚೂರು ಹಂಗಿದೆ ಈಗ
ಇವಾಗ ಇಟ್ಕೋ. ನೀನು ಇಟ್ಕೋ, ಓಡಿಸು. ಜಾಸ್ತಿ ಜ್ವರ ತಿರ್ಸ್ಬಾರ್ದು. ಹಂಗೆ ನೋಡಿ. ಏಯ್ ನೀನು ಓಡಿಸ್ತಾ ಇದೀಯಾ? ಅಯ್ಯೋ 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 ಅಯ್ಯೋ. ಓಡಿಸು ಓಡಿಸು ಓಡಿಸು. ಇಟ್ಕೊಳ್ರಿ, ರೋಡ್ ಬಂತು. ಈ ಕಡೆ ಫಿಕ್ಸ್, ಈ ಕಡೆ ಹಿಂಗೆ. ನೋಡಿದ್ರ ಫ್ರೆಂಡ್ಸ್, ನನ್ನ ಮಗಳು ಹೆಂಗ್ ಓಡಿಸ್ತಾಳೆ ಕಾರು ಅಂತ. ಈ ವಯಸ್ಸಿಗೆ ಒಬ್ಬ ಲೇ ಈಗ್ಲೇ ಹಿಂಗ್ ಓಡಿಸಿದ್ರೆ ಅಷ್ಟೇ. ಇನ್ನ 18 ವರ್ಷಕ್ಕೆ ಓಡಿಸು. ಊರೇ ಸುತ್ತಾಳೆ ಕಾರ್ ಹಾಕೊಂಡು. ಅಯ್ಯೋ ನಿನ್ನ, ಅಯ್ಯೋ ಅಯ್ಯೋ ಭಯ ಆಗ್ತಿದ್ರಿ. ಸ್ಪೀಡಾಗಿ ಹೋಗ್ತಾ ಇಲ್ಲ. ಸ್ಪೀಡ್ ಇಲ್ಲ ಅಂದ್ರೆ ಅವ್ಳು ತಿರ್ಗ್ಸೋ ಇದಕ್ಕೆ ಒಂದ್ ರೌಂಡ್ ಹೊಡ್ಕೊಂಡ್ ಬಂದ್ಬಿಡುತ್ತೆ ಕಾರು. ಯಪ್ಪ ದೇವ್ರೆ. ನಾನು ಬಿಟ್ಬಿಟ್ಟಿದ್ದೀನಿ ಕೈ. ಓಡಿಸು. ಅಯ್ಯೋ ನಿನ್ನ, ಲೇ ಅಮ್ಮು ಇಟ್ಕೋಬೇಕಾ? ಸರಿ ಸರಿ, ಇಟ್ಕೋಬೇಕಂತ ನಾನು ಅಂತ ಅವಳೆ. ಅವಳು ಓಡಿಸ್ಬೇಕಂತೆ. ಒಂಚೂರು ಹಿಂದೆ ಬಮ್ಮ. ಅಲ್ಲಿಂದ ಹೋಗಿ ಒಂದು ಪ್ಲಾನ್ ಮಾಡ್ಕೊಳ್ಳೋಣ. ಯಾವುದಕ್ಕೆ? ಕಟಾರಮ್ಮ. ಯಾವಾಗ ಹೇಳ್ತೀರ ಅವಾಗ. ಸಾಕಾ ಇರೋದವಳು ಏನಮ್ಮ ಹಾಕಿದ್ ನೀನು? ಹಾಕಿನೊಂದ್ಸರಿ ಗೇರ್ ಹಾಕಿದ್ರಣ ಆಗೋ ಹೋಗೋದು. ಗೇರ್ ಹಾಕು ಬುಜ್ಜ, ಗೇರ್ ಹಾಕು. ನೋಡ್ದಾ, ಅದೇ ಗೇರ್ ಅಂತ ಹಿಂಗೆ ಗೊತ್ತವಳಿಗೆ. ಯಾರ ಇವೆಲ್ಲ ಹೇಳ್ಕೊಟ್ಟಿದ್ದು ನಿಂಗೆ? ಓ ನೋಡಿ, ನೀವು ಗೇರ್ ಹಾಕಿ ಓಡಿಸ್ಬೇಕಂತೆ, ಇನ್ನೊಂದು ರೌಂಡ್ ಹೋಗ್ಬೇಕಂತೆ. ಸಾಕು ಬಿಡಮ್ಮ, ಸಾಕು. ಅಪ್ಪಂಗೆ ಲೇಟ್ ಆಗುತ್ತೆ. ಸಾಯಂಕಾಲ ಹೋಗೋಣ. ಸಾಯಂಕಾಲ ಬಾ ಹೋಗೋಣ, ಆಯ್ತಾ? ಸೊ ಫ್ರೆಂಡ್ಸ್, ನನ್ನ ಹಸ್ಬೆಂಡು ನನಗೂ ಪಾಪಗೂ ಒಂದು ರೌಂಡು ಓಡಿಸಿ ಇವಾಗ ಅವ್ರು ಹೋಗ್ತಾ ಇದ್ದಾರೆ. ಕೆಲಸದ ಮೇಲೆ ಹೋಗಿ ಮತ್ತೆ ವಾಪಸ್ ಬರ್ತಾರೆ. ಸಾಯಂಕಾಲ ಆಗುತ್ತೆ. ಸೊ ನನ್ನ ಮಗಳು ಖುಷಿ. ಫ್ರೆಂಡ್ಸ್, ನನ್ನ ಹಸ್ಬೆಂಡ್ನ ಕಳಿಸ್ಕೊಟ್ಟೆ. ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತೀನಿ. ಬೆಳಿಗ್ಗೆ 7:30 to 10 o'clock ಬೆಳಿಗ್ಗೆ ಎದ್ದಾಗಿಂದ ನನ್ನ ಗಂಡನ ಕೆಲಸಕ್ಕೆ ಕಳಿಸ್ಕೊಡೋವರೆಗೂ ನನ್ನ ಮಾರ್ನಿಂಗ್ ರೊಟೀನ್ ಹೇಗಿರುತ್ತೆ ಅಂತ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯಿತಾ? ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.